ಒಳ ಮೀಸಲಾತಿ ವರ್ಗೀಕರಣಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಿಗೆ ಬಂಜಾರ ಸಮಾಜ ಧಿಕ್ಕಾರವನ್ನ ಕೂಗಿರುವಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಒಳ ಮೀಸಲಾತಿ ವರ್ಗೀಕರಣಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಿಗೆ ಬಂಜಾರ ಸಮಾಜದ ಧಿಕ್ಕಾರ. ಕಪ್ಪು ಬಟ್ಟೆಯನ್ನ ಪ್ರದರ್ಶಿಸಿ ಬಂಜಾರ ಸಮುದಾಯ ಕಿಡಿಕಾರಿರುವಂಥದ್ದು. ಬಂಜಾರ ಸಮುದಾಯಕ್ಕೆ ಅನ್ಯಾಯ ಅಂತ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಸಂತ ಸೇವಾಲಾಲ್ ಜಯಂತಿಯಂದು ಭಾರೀ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಮತ್ತು ಸೇವಾಲಾಲ್ ಮಾಲಾಧಾರಿಗಳ ಒಂದು ವಾಗ್ವಾದ ಏರ್ಪಟ್ಟಿತ್ತು ನಿನ್ನೆ ದಾವಣಗೆರೆಯಲ್ಲಿ. ಕೈಗೆ ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ಮಾಲಾಧಾರಿಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ದಾವಣಗೆರೆಯಲ್ಲಿ ನಡೆದಂತಹ ಸಂತ ಸೇವಾಲಾಲ್ ಜಯಂತಿಯ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಡಿಕೆ ಶಿವಕುಮಾರ್ ಅವರು ಭಾಗಿಯಾದಂತಹ ಸಂದರ್ಭದಲ್ಲಿ ಒಂದು ಹೈಡ್ರಾಮವೇ ನಡೆದು ಹೋಗಿರುವಂಥದ್ದು. ನೋಡಿ, ಬಂಜಾರ ಸಮುದಾಯಕ್ಕೆ ಅನ್ಯಾಯವಾದಾಗ ಇವರ ಪರ ನಿಂತು ಹೋರಾಟ ಮಾಡಿದ್ದು ಇದೇ ಡಿಕೆ ಶಿವಕುಮಾರ್. ಆದರೆ ಕೆಟಿ ರಾಥೋಡ್ ಅವರ ಕಾಲದಲ್ಲಿ ನಿಮ್ಮನ್ನ ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿಸಿ ತಾಂಡಾ ಅಭಿವೃದ್ಧಿ ನಿಗಮವನ್ನ ಸ್ಥಾಪಿಸಿ ನಿಮ್ಮ ಬದುಕಿಗೆ ಹೊಸ ರೂಪವನ್ನ ನೀಡಿದಂತಹ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಎನ್ನುವಂತಹ ಇತಿಹಾಸವನ್ನ ಮರೆಯಲು ಸಾಧ್ಯವಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ನೀಡಿರ್ತಾರೆ. ಆದರೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಬಾಯ್ಗಡ್ ಸೂರಗೊಂಡನ ಕೊಪ್ಪದಲ್ಲಿ ಒಂದು ಪ್ರೋಗ್ರಾಂ ನಡೆಯುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಅದು ಸಂತ ಸೇವಾಲಾಲ್ ಅವರ 287ನೇ ಜಯಂತ್ಯೋತ್ಸವದ ಕಾರ್ಯಕ್ರಮ ಆಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಒಂದು ಸೌಹಾರ್ದತೆ ಮತ್ತು ಸಮಾನತೆಯ ಸಂದೇಶವನ್ನ ಸಾರಿದಂತಹ ಮಹಾನ್ ವ್ಯಕ್ತಿ ಸೇವಾಲಾಲ್ ಆಗಿರ್ತಾರೆ ಎನ್ನುವಂತಹ ಭಾಷಣವನ್ನ ಆರಂಭ ಮಾಡಿದಾಗ ಈ ಒಂದು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಭಾರಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಪೊಲೀಸರು ಮತ್ತು ಸೇವಾಲಾಲ್ ಮಾಲಾಧಾರಿಗಳ ನಡುವೆ ಒಂದು ವಾಗ್ವಾದ ಕೂಡ ನಡೀತು. ಈ ಕುರಿತಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಹಾಗೆ ಪಿ ರಾಜೀವ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ನೋಡಪ್ಪ, ಇದು ರಾಜಕೀಯದ ಸಭೆ ಅಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಕ್ಕೂ ನ್ಯಾಯ ಕೊಡಿಸಿದೆ. ಎಲ್ಲ ಸಮುದಾಯಕ್ಕೂ 6-6-5 ಮಾಡಿ ಇವ್ರಿಗೆಲ್ಲ ನ್ಯಾಯವನ್ನು ಕೊಡಿಸಿದ್ದೀವಿ. ಪಾಪ ಬಿಜೆಪಿ ಅವ್ರಿಗೆ ರಾಜುಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅವರ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ 100 ಜನರ ಕೈಲಿ ಅದನ್ನೆಲ್ಲ ಮಾಡ್ತಾರೆ. ಈ 100 ಜನಕ್ಕೆಲ್ಲ ನಾವು ರಾಜಕಾರಣದಲ್ಲಿ ಎದುರ್ಕೊಳಕ್ಕಾಗ್ತದಾ? ನನಗೆ ಇದು ಬರೋಕ್ಕಿಂತ ಮುಂಚಿತವಾಗಿ ಗೊತ್ತಿತ್ತು. ನನಗೆ ಆ ಸಮುದಾಯದ ಜನ ಎಲ್ಲ ಒಳ್ಳೆ ಜನ. ಲಂಬಾಣಿ ಜನಾಂಗದ ಸಮುದಾಯ ಬಹುತೇಕ 90% ಎಲ್ಲ ಒಳ್ಳೆಯವರೇ. ಇಂಥ ಏನೋ ಒಂದು 10% ಇರ್ತದೆ, ನಾವೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅವ್ರಿಗೆಲ್ಲ ರಾಜಕಾರಣ ಮುಖ್ಯ. ಇರಲಿ, ಅವ್ರು ಏನು ಬೇಕಾದ್ರೆ ರಾಜಕಾರಣ ಮಾಡಲಿ. ನಾವು ಈ ಸಮುದಾಯದ ಬದುಕಿಗೋಸ್ಕರ ನಾವೇ ಈ ಸಮುದಾಯವನ್ನು SC ಸೇರಿದಂಥವ್ರು ಕಾಂಗ್ರೆಸ್ ಪಕ್ಷ, ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ ಕೊಟ್ಟವ್ರು ಕಾಂಗ್ರೆಸ್ ಪಕ್ಷ. ಈ ತಾಂಡಗಳನ್ನೆಲ್ಲ ಕೂಡ ನಾವು ರೆಗ್ಯುಲೈಸ್ ಮಾಡಿ ಹಕ್ಕುಪತ್ರ ಕೊಟ್ಟು 1,11,00,000 ಜನರಿಗೆ ಭೂಮಿ ಪಟ್ಟವನ್ನು ಕೊಟ್ಟು ಇವತ್ತು ಆಚರಣೆಯನ್ನು ಮಾಡಿ ಎಲ್ಲರೂ ಕೂಡ ಕೊಟ್ಕೊಂಡು ನಾವು ಬಂದಿದ್ದೀವಿ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ಜನ ಒಳ್ಳೆ ಜನ, ನಾವು ಅವ್ರ ಪರವಾಗಿ ಯಾವಾಗಲೂ ಇರ್ತೀವಿ. ಒಂದು ಸಮಾಜದ ಧ್ವನಿಯನ್ನ ರಾಜಕೀಯ ದೃಷ್ಟಿಕೋನದಿಂದ ನೋಡುವಂಥದ್ದೇ ಸಮಾಜಕ್ಕೆ ಮಾಡುವ ಅಪಮಾನ. ನಾನು ಈಗ ವಾಲ್ಮೀಕಿ ಸಮಾಜದ ಬೇಡಿಕೆ ಇರುತ್ತೆ. ವಾಲ್ಮೀಕಿ ಸಮಾಜದ ಬೇಡಿಕೆಯನ್ನ ಹೇಳಿದಾಗ ನೀವು 4 ಜನ ಮಾಡಿದ್ದೀರಿ ಅಂತ ಹೇಳಿ ರಾಜಕೀಯ ದೃಷ್ಟಿಯಿಂದ ನೋಡಿದರೆ ಬಲ ಎಡ ಸಮುದಾಯಗಳು ಇದ್ದಾವೆ. ಅವುಗಳ ನೋವನ್ನು ಸಚಿವರು ಎಲ್ಲ ಹೋಗ್ತಿರ್ತಾರೆ. ಅವ್ರು ಬಂದು ಆ ನೋವನ್ನು ಹೇಳ್ಕೊಂಡಾಗ ಬಂದಾಗ ಅದನ್ನು ನೀವು ರಾಜಕೀಯ ದೃಷ್ಟಿಯಿಂದ ನೋಡ್ತೀನಿ ಅನ್ನುವಂಥದ್ದೇ ಒಬ್ಬ ಪ್ರಬುದ್ಧ ರಾಜಕಾರಣಿ ನಡ್ಕೊಳ್ಳೋ ವಿಧಾನ ಅಲ್ಲ. ನಮ್ಮ ನೆಲದಲ್ಲಿ ಸಂವಿಧಾನದ ಪ್ರಿಯಾಂಬಲನ್ನು ಹೇಳಿಸಿದ್ರು. ಸಮಾನ ಅವಕಾಶ ಅಂತ ಹೇಳಿ ಪ್ರಿಯಾಂಬಲನ್ನು ಓದಿಸಿದ್ರು. ಒಬ್ಬರ ನೋವನ್ನು ಕೇಳೋ ಅವಕಾಶ ಕೊಡಲಿಲ್ಲ ಅಂದರೆ ನೀವು ಮಾಡಿದ ಪ್ರಿಯಾಂಬಲಿಗೆ ಅಪಮಾನ ಅಲ್ವಾ? ಸೊ ನೀವು ಈ ಸಮಾಜದ ಧ್ವನಿಯನ್ನ 4 ಜನರ ಧ್ವನಿ ಅಂತ ಹೇಳಿದ್ರೆ ಇದಕ್ಕೆ ತಕ್ಕ ಬೆಲೆಯನ್ನ ನೀವು ತೆರ್ತೀರಾ? ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿದೆ ಅದನ್ನು ವೈಜ್ಞಾನಿಕವಾಗಿ ಈ ಸರ್ಕಾರ ಅನುಷ್ಠಾನ ಮಾಡಿಲ್ಲ. ಎರಡನೇದು, ರೋಸ್ಟರ್ ಪದ್ಧತಿಯಲ್ಲಿ
ಬಹಳಷ್ಟು ತಿದ್ದುಪಡಿಯನ್ನು ತರಬೇಕಾಗಿದೆ. ಇದನ್ನು ನಾವು ತಿಳಿಸಿ ಹೇಳೋದಕ್ಕೆ ಸರ್, ಈಗ ಸುಪ್ರೀಂ ಕೋರ್ಟ್ ತೀರ್ಪು ಏನಿದೆ, ನೀವೇನು ಮಾಡಿದ್ದೀರಿ ಅದನ್ನು ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ವಿ. ರೋಸ್ಟರ್ನಲ್ಲಿ ಆಗುವಂಥ ಅನ್ಯಾಯದಕ್ಕೆ ಒಂದು ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡಿ ಗೋ ಬ್ಯಾಕ್ ಡಿಕೆಶಿ ಅಂತ ಕೂಡ ಇಲ್ಲಿ ಘೋಷಣೆಯನ್ನ ಕೂಡ ಕೂಗ್ತಾ ಇರುವಂಥದ್ದು. ಇಂಥದ್ದೊಂದು ಘಟನೆ ದಾವಣಗೆರೆಯ ಭಾಯ್ಗಾಡ್ನಲ್ಲಿ ನಡೆದಂತಹ ಒಂದು ಸಂತ ಸೇವಾಲಾಲ್ ಅವರ 287ನೇ ಜಯಂತಿಯ ಪ್ರಯುಕ್ತ ಒಂದು ಕಾರ್ಯಕ್ರಮದಲ್ಲಿ ನಡೆದಂತಹ ಒಂದು ಅವಘಡ ಆಗಿದೆ. ನೋಡಿ, ಕಪ್ಪು ಪಟ್ಟಿಯನ್ನ ಕೂಡ ಪ್ರದರ್ಶನ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಭಟನೆಯನ್ನ ಕೂಡ ಮಾಡಿರುವಂಥದ್ದು. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬಂಜಾರ ಸಮುದಾಯದ ಮೇಲೆ ಕಾಳಜಿನೂ ಇಲ್ಲ, ಪ್ರೀತಿನೂ ಇಲ್ಲ. ಒಳ ಮೀಸಲಾತಿ ವರ್ಗೀಕರಣಕ್ಕೆ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಡಿಸಿಎಂ ಮುಂದೆಯೇ ಬಂಜಾರ ಸಮಾಜದವರು ಧಿಕ್ಕಾರವನ್ನು ಕೂಡ ಕೂಗಿರುವಂಥದ್ದು. ನೋಡಿ, ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಒಳ ಮೀಸಲಾತಿಯಿಂದ ಸಮುದಾಯಕ್ಕೆ ಭಾರಿ ಅನ್ಯಾಯವಾಗಿದೆ ಅಂತ ಅಲ್ಲಿ 100ಕ್ಕೂ ಹೆಚ್ಚು ಜನ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿರುವಂಥದ್ದು. ಯಾರೋ 100 ಜನ ಮಾಡಿದ ತಕ್ಷಣ ಎಲ್ಲ ಸಮುದಾಯದವರು ಮಾಡಿದ್ದಾರೆ ಅಂತ ಅಂದ್ಕೊಳ್ಳಲ್ಲ, ಇದು ರಾಜಕೀಯ ಪ್ರೇರಿತವಾದಂತಹ ಒಂದು ಘಟನೆ ಅಂತಾನೆ ಅಂದ್ಕೊಳ್ತೀನಿ ಅಂತ ಹೇಳಿದ್ರು. ಹಾಗೆ ಪೊಲೀಸರು ಮತ್ತು ಅಲ್ಲಿ ಬಂದಿರತಕ್ಕಂಥ ಮಾಲಾಧಾರಿಗಳ ಒಂದು ನಡುವೆ ವಾಗ್ವಾದ ಕೂಡ ಆಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಪಿ ರಾಜೀವ್ ಅವರು ಕೂಡ ಮಾತನಾಡಿರುವಂಥದ್ದು. ಅಲ್ಲಿ ಒಂದು ರೀತಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಎನ್ನುವಂತಹ ವಾತಾವರಣ ಸೃಷ್ಟಿಯಾಯಿತು. ಇದೇ ವಿಚಾರವಾಗಿ ಪಿ ರಾಜೀವ್ ಅವರು ಕೂಡ ಹೇಳಿಕೆಯನ್ನು ನೀಡಿದ್ರು. ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ನೀಡಿರುವಂಥದ್ದು. ನೋಡಿ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಂತೆ ಅಲ್ಲಿ ಸಭಾಂಗಣದಲ್ಲಿ ಇದ್ದಂತಹ ಬಂಜಾರ ಸಮುದಾಯದ ಕೆಲವೊಂದು ಯುವಕರು ಎದ್ದು ನಿಂತು ಕಪ್ಪು ಬಟ್ಟೆಯನ್ನು ಕೂಡ ಪ್ರದರ್ಶನ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ನೀತಿಯಿಂದ ನಮ್ಮ ಸಮುದಾಯಕ್ಕೆ ನಿಜವಾಗ್ಲೂ ಕೂಡ ಆಗಿದೆ ಅಂತ ಘೋಷಣೆಯನ್ನ ಕೂಡ ಕೂಗ್ತಾರೆ. ಒಳ ಮೀಸಲಾತಿ ವಿರೋಧಿಸುವಂತಹ ಹಲವು ಭಿತ್ತಿಪತ್ರಗಳನ್ನು ಕೂಡ ಪ್ರದರ್ಶನ ಮಾಡ್ತಾರೆ. ವಾಗ್ವಾದ ಕೂಡ ನಡೆಯುತ್ತೆ. ಈ ವೇಳೆ ಕೆಲ ಕಾಲ ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಯಿತು. ತಕ್ಷಣ ಪೊಲೀಸರು ಮಧ್ಯಪ್ರವೇಶ ಮಾಡ್ತಾರೆ. ಹಾಗೆ ವಾತಾವರಣವನ್ನು ಸ್ವಲ್ಪ ತಿಳಿಗೊಳಿಸಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು. ಎಸ್, ಡಿ ಕೆ ಶಿವಕುಮಾರ್ ಅವರು ಇದ್ಯಾವುದಕ್ಕೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಇದೆಲ್ಲ ಕೂಡ ರಾಜಕೀಯ ಪ್ರೇರಿತ ಅಂತ ಸ್ಟೇಟ್ಮೆಂಟನ್ನು ಕೂಡ ನೀಡಿರುವಂಥದ್ದು. ಇನ್ನು ಪಿ ರಾಜೀವ್ ಅವರು ಕೂಡ ಹೇಳಿಕೆಯನ್ನು ನೀಡಿರುವಂಥದ್ದು. ಅವ್ರ ಕಷ್ಟವನ್ನು ಹೇಳ್ಕೊಳ್ಳೋಕ್ಕೆ ಅಂತ ಬಂದರೆ ಅದನ್ನು ರಾಜಕೀಯ ಪ್ರೇರಿತ ಅಂತ ಹೇಳ್ತಿದ್ದೀರಲ್ಲ, ಇದು ಯಾವ ನ್ಯಾಯ ಅಂತ ಅವರು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ನಿನ್ನೆ ನಡೆದಂತಹ ದಾವಣಗೆರೆಯ ಸಂತ ಸೇವಾಲಾಲ್ ಅವರ ಜನ್ಮದಿನದ ಪ್ರಯುಕ್ತ ನಡೆದಂತಹ ಕಾರ್ಯಕ್ರಮದಲ್ಲಿ ಒಂದು ಹೈಡ್ರಾಮವೇ ನಡೆದು ಹೋಗಿರುವಂಥದ್ದು. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ತಮ್ಮ ಶುಭಾಶಯಗಳನ್ನ, ಶುಭ ಹಾರೈಕೆಗಳನ್ನ ತಮ್ಮೆಲ್ಲರಿಗೂ ನೀಡೋದಕ್ಕೆ